ಬಾಲ ಪ್ರತಿಮೆಗಳಿದೆ ಕುಮಾರಿ ವೈನವಿದೆ. ಆ ಮಗು 10ನೇ ವರ್ಷ ಈಗ. ಭಗವದ್ಗೀತೆಯ 18 ಅಧ್ಯಾಯ ಎಷ್ಟು ಶ್ಲೋಕ? 7 ಶ್ಲೋಕ. 18 ಅಧ್ಯಾಯ 7 ಶ್ಲೋಕಗಳನ್ನು ಪೂರ್ತಿಯಾಗಿ ಕಂಠಪಾಠ ಮಾಡಬೇಕು. ಮಕ್ಕಳು ನನಗೆಲ್ಲ ದೊಡ್ಡವರು. ಆ ಬಾಲಕಿಯಲ್ಲಿ ಅದ್ಭುತವಾದ ಪ್ರತಿಭೆಯನ್ನು ಸಾಧನೆ ಮಾಡಿಕೊಂಡು ತಾವು ಈ ಪ್ರತಿಭೆಯನ್ನು ಅನೇಕ ಕಡೆ ಪ್ರದರ್ಶನ ಮಾಡಿದ್ದಾರೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಗೌರವವಾಗಿದೆ. ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಮತ್ತು ಬೇರೆ ಬೇರೆ ಸಂಸ್ಥೆಗಳ ಜೊತೆಗೆ ವಿಶೇಷವಾಗಿ 5 ನಿಮಿಷದಲ್ಲೇ ಎಷ್ಟೋ ಶ್ಲೋಕಗಳಲ್ಲಿ ಇರುವಂಥ ಎಲ್ಲವನ್ನ ಸಾಧನೆ ಮಾಡಿ ಇವತ್ತು ದೊಡ್ಡ ಪ್ರತಿಭಾಶಕ್ತಿಯಾಗಿ ಹೊರಹೊಮ್ಮಿದೆ. ಈ ಭಗವದ್ಗೀತೆಯ ಎಲ್ಲ ಶ್ಲೋಕಗಳನ್ನು ಸುಧಾಶ್ವ ಭಗಿನಿ ಮತ್ತೆ ಅವರ ತಾಯಿಗಳಿಂದ ಅಜ್ಜಿ ಅವರ ಜೀತೆ ಬಂದಿದ್ದಾರೆ. ಅವರೆಲ್ಲ ಪ್ರತಿಭೆಯನ್ನು ಬೆಳೆಸಲಿಕ್ಕೆ ಮೂಲ ಕಾರಣ ಆಗಿರುವಂತಹ ಅವರಿಗೆ ಪ್ರೋತ್ಸಾಹ ಅನೇಕ ಸ್ಪರ್ಧೆಗಳು ಭಾಗವಹಿಸಿ ಮುಂದೆ ಹೋಗಿದ್ರು. ಗೀತಾ ಸ್ಪರ್ಧೆ ಹೋಗಿದ್ವಿ, ಜ್ಞಾನ ಅಧ್ಯಯ ಇವುಗಳನ್ನು ಮಾತ್ರ ಪಠಣ ಮಾಡಿ ಬಂದು ಒಂದು ಪಠಣ. ಆದರೆ ನಿಮ್ಮಲ್ಲಿ ಇಷ್ಟು ಜನರಲ್ಲಿ ಯಾರೇ ಯಾರು ಕೂಡ 7 ವರ್ಷಗಳನ್ನು ಕಂಠಪಾಠ ಮಾಡೋದು ನೋಡಿದ್ದೇನೆ. ಇವಾಗ ನಮ್ಮ ಮುಂದೆ ಕಾಣ್ತಾ ಇರುವಂತಹ ನಾಲಿಗೆ ತಂದಿದ್ದಾರೆ, ದೇಶಕ್ಕೆ ಇಟ್ಟಿರುವಂಥ ಕೆಲಸ ಮಾಡಿದರೆ ಆ ಮಗು ಇವತ್ತು ಮನೆ ಪ್ರದೇಶದಲ್ಲಿ ನಮ್ಮ ಕುಮಾರ ವಿಶ್ವಕ್ಕೆ ಬಂದಿದ್ದರು. ಬೇರೆ ಮಟ್ಟದಲ್ಲಿ ಕಾರ್ಯಕ್ರಮಗಳಲ್ಲಿ ತನ್ನ ಎಲ್ಲ ಈ ಒಂದು ಪ್ರಕ್ರಿಯೆಯನ್ನು ಪ್ರದರ್ಶನ ಮಾಡಿದೆ. ಅತ್ಯಂತ ಸುಶ್ರಾವ್ಯವಾಗಿ ಶುದ್ಧವಾಗಿ ತಪ್ಪಿಲ್ಲದೆ ಶ್ಲೋಕಗಳನ್ನು ಹೇಳುವಂಥದ್ದು, ಕೇಳಿದರೆ ಯಾವ ಶ್ಲೋಕ ಬೇಕಾದರೂ ಹೇಳುವಂಥದ್ದು, ಅದೆಲ್ಲ ಶಕ್ತಿಯನ್ನು ಈ ಮತ್ತು ವೈನವಿ ಪಡ್ಕೊಂಡಿರುವಂಥವರು. ನಿಜವಾಗಲೂ ಗಂಧನಿಗೂ ಮುಂದೆ ಎಲ್ಲ ಅಧ್ಯಯನ ಹೇಳೋಕ್ಕಾಗಲ್ಲ. ಆದರೆ ಒಂದು ಅಧ್ಯಾಯ ಮಾತ್ರ ಯಾವುದು 16ನೇ ಅಧ್ಯಾಯವನ್ನು ಪೂರ್ತಿಯಾಗಿ ಮುಂದೆ ಪ್ರಯತ್ನ ಮಾಡ್ತಾರೆ. ಇವೆಲ್ಲ ಪ್ರೋತ್ಸಾಹ. जय श्री कृष्ण, जय श्री राम. श्री गणेश शारदा गुरुभ्यो नमः. ओम नमः शिवाय. ओम श्री गुरु बसवलिंगाय नमः. ನೀರಿಗೆ ನೈತಿರೇ ಶೃಂಗಾರ, ಊರಿಗೆ ಅರವೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ಶ್ರೀ
ತಪ್ಪಿ